ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಶುಭೋದಯಗೂ ಎಲ್ಲಾರು ಹೇಗಿದ್ದೀರಾ. ಎಷ್ಟೊಂದು ದಿವಸ ಆಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀನಿ. ಇವತ್ತು ಏನ್ ಚಾಲೆಂಜ್ ಅಂತ ಅಂದ್ರೆ ಕೆನ್ ಐ ಸರ್ವೈವ್ ಜಸ್ಟ್ ವಿತ್ 100 rupees ಇನ್ ಬ್ಯಾಂಗ್ಳೂರ್. ನಾನು ಬ್ರೇಕ್ಫಾಸ್ಟ್ ಮಾಡ್ಬೇಕಾಗಿದೆ. ಸೊ ಇಂಡಿಯಾ ಕ್ಯಾಂಟೀನ್ ಹೋಗೋಣ. ನಮ್ ಬಜೆಟ್ ಪ್ರಕಾರನೂ ಇರುತ್ತೆ, ಹಂಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಹೋಗ್ಬಿಟ್ಟು ಬರೋಣ. ಚೇಂಜ್ ತಗೊಂಡಿರ್ಲಿಲ್ಲ, ಇವತ್ತು ಚೇಂಜ್ ತಗೊಬೇಕಾಗಿತ್ತು. ಎಲ್ಲಾ ಕಡೆ ಚೇಂಜ್ ಸಿಗಲ್ಲ. ಸೊ ಅಯ್ಯೋ, ಹಣೆ ಬರಕ್ಕೆ ಅಂಗಡಿನೂ ಮುಚ್ಚೈತಲ್ಲಪ್ಪ. ಕ್ಯಾಂಟೀನ್ ಕಡೆ ಹೋಗ್ತಾ ಇದೀನಿ. ಇಷ್ಟೊಂದು ದಿವಸ ಆಗಿತ್ತು ನಾನು ತಿಂದೇ ಇರ್ಲಿಲ್ಲ. ಇವಾಗ ನೋಡೋಣ ಹೆಂಗಿರುತ್ತೆ ಅಂತ. ಮೀಲ್ ಬಂದು ಇಡ್ಲಿ ಅಂಡ್ ಸಾಂಬಾರ್. ತಿಂದೆ ಕ್ಯಾಂಟೀನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಒಂದ್ ಫಾಲೋವರ್ ಸಿಕ್ರು ನನಗೆ. ಅವರು ನಮ್ಗೆ ಬರ್ಸೋರು, ಅವ್ರು ನನ್ನ ಫಾಲೋ ಮಾಡ್ಕೊಂಡ್ರು ಗೈಸ್. ತುಂಬಾ ಖುಷಿ ಆಗ್ತೈತೆ. ಥ್ಯಾಂಕ್ಸ್, ಲವ್ ಯು. ಇವಾಗ ಕಾಲೇಜ್ ರೀಚ್ ಆಗಿದೆ ಗೈಸ್. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಕ್ಲಾಸ್ ಬಂದೈತೆ ನಮ್ಮ ಫ್ರೆಂಡ್ಸು. ಹಾಯ್ ಬ್ರೋ. ಕ್ಲಾಸ್ ಮಧ್ಯದಲ್ಲಿ ಬಿಸ್ಕೆಟ್ ತಿನ್ನೋ ಮಜಾನೇ ಬೇರೆ ಅಲ್ಲ ಗೈಸ್. ಕ್ಯಾಂಟೀನ್ ಬಂದಿದ್ದೆ ನಾನು, ಬ್ರೇಕ್ ಟೈಮ್ ಇತ್ತು. ಸೊ ಸ್ನಾಕ್ಸ್ ತಿನ್ಕೊಂಡು ಹಂಗೆ ಕ್ಲಾಸ್ ಬಂದಿದ್ದೆ. ಫ್ರೀ ಅವರ್ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಮುಕುಂದ ಬಂದು ಪೆನ್ ಫೈಟ್ ಮ್ಯಾಚ್ ಆಡ್ತಾ ಇದ್ರಿ. ಸ್ವಲ್ಪ ಸೀರಿಯಸ್ ಆಗಿ ಇತ್ತು. ಯಾರು ಗೆಲ್ತಾರೋ ನೋಡೋಣ ಬರ್ದಿ. ಲಂಚ್ ಟೈಮ್ ಅಲ್ಲಿ ನಾನು ಕ್ಯಾಂಟೀನ್ ಬಂದಿದ್ದೆ. ಕ್ಯಾಂಟೀನ್ ಅಲ್ಲಿ ಬಂದು ನಾನು ಸ್ಟ್ರಾಬೆರಿ ಕ್ರೀಮ್ ಬಂದು ತಿಂದೆ. ಹಾಗೆ ಕ್ಲಾಸಿಗೆ ಸ್ವಲ್ಪ ಪಾಠ ಕೇಳಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಹಂಗೆ ಮನೆ ಕಡೆ ಹೊಲ್ಟೆ ಇತ್ತು. ನಾನು ಮನೆಗೆ ಬಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ನಾನು ರೋಲೆಕ್ಸ್ ಎತ್ಕೊಂಡು ಸ್ವಲ್ಪ ಆಚೆ ಹೋಗಿದ್ದೆ. ಹೊಟ್ಟೆ ಸಿಗ್ತಿತ್ತು. ಸೊ 99 ವೆರೈಟಿ ಆಫ್ ದೋಸೆ ತಿನ್ನಕ್ ಬಂದಿದ್ದೆ. ಇವ್ರಿಗೆ ಅಂದಿದ್ದೆ ನಾನು ಬ್ಲಾಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ. ಸೊ ಸ್ವಲ್ಪ ಡಿಸ್ಕೌಂಟ್ ಕೊಟ್ರು ನಂಗೆ ಗೈಸ್. ಸ್ವಲ್ಪ ಸಪೋರ್ಟ್ ಮಾಡಿದ್ರು ನನ್ಗೆ. ಟೇಸ್ಟಿ ಬೆಣ್ಣೆ ಮಸಾಲೆ ದೋಸೆ ತಿಂದೆ ಗೈಸ್. ಅಷ್ಟ್ರಲ್ಲಿ ಬಂದು ನಾನು ವಡಾಪಾವ್ ತಿನ್ಕೊಂಡೆ. ತಿನ್ ಮುಗಿಸ್ಕೊಂಡು ಹಂಗೆ ರೋಲೆಕ್ಸ್ ಇಟ್ಕೊಂಡು ಸ್ವಲ್ಪ ಏರಿಯಾ ರೌಂಡ್ ಆಗ್ತದೆ ಗೈಸ್ ನಾನು. ಇಷ್ಟೇ ಇರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಾಗಿದ್ರೆ.